ನಮ್ಮ ಭಾರತೀಯ ಸಂಸ್ಕೃತಿನಲ್ಲಿ ಗೋವುಗಳಿಗೆ ಬಹಳ ವಿಶೇಷವಾದ ಸ್ಥಾನಮಾನವಿದೆ. ಅಂತಹ ಗೋಮಾತೆಯನ್ನು ಪ್ರಾರ್ಥನೆ ಮಾಡಿ ಆ ಗೋಕ್ಷೀರದಿಂದ ಸಾಂಬ ಸದಾಶಿವನಿಗೆ ಚಂದ್ರಶೇಖರನಿಗೆ ಗೋಕ್ಷೀರಾಭಿಷೇಕ. ಓಂ ಆಪ್ಯಾಯಸ್ವ ಸಮೇತದ ವಿಶ್ವದ ಸ್ವಮರುಷ್ಣಿಯಂ ಭವಾವಾಜಸ್ಯ ಸಂಘತೆ. ಓಂ ಆಪ್ಯಾಯಸ್ವ ಸಮೇತದ ವಿಶ್ವದ ಸ್ವಮರುಷ್ಣಿಯಂ ಭವಾವಾಜಸ್ಯ ಸಂಘತೆ. ಸ್ನಾಪಯಾಮಿ ಸದ್ಯೋ ಜಾತಂ ಪ್ರಬಧ್ಯಾಮಿ ಸದ್ಯೋ ಜಾತಾಯ ವೈ ನಮೋ ನಮಃ. ಭವೆ ಭವೇನಾತಿ ಭವೆ ಭವಸ್ತ್ವಮಾನ್ ಭವೋದ್ಭವಾಯ ನಮಃ. ವಾಮದೇವಾಯ ನಮಃ. ಜ್ಯೇಷ್ಠಾಯ ನಮಃ. ಶ್ರೇಷ್ಠಾಯ ನಮಃ. ರುದ್ರಾಯ ನಮಃ. ಕಾಲಾಯ ನಮಃ. ಕಲವಿಕರಣಾಯ ನಮಃ. ಬಲವಿಕರಣಾಯ ನಮಃ. ಬಲಾಯ ನಮಃ. ಫಲಪ್ರಮದನಾಯ ನಮಃ. ಸರ್ವಭೂತಗಮನಾಯ ನಮಃ. ಮನೋನ್ಮನಾಯ ನಮಃ. ಓಂ ಅಘೋರೇಭ್ಯೋ ದಘೋರೇಭ್ಯೋ ಘೋರಘೋರತರೇಭ್ಯಃ ಸರ್ವೇಭ್ಯಃ ಸರ್ವಸರ್ವೇಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯಃ. ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತು. ಮಹಾಗಣಪತಿ ಪ್ರಾರ್ಥನೆ ಜೊತೆ ನಾವು ಇಷ್ಟಾರ್ಥವನ್ನು ಸಹಿತ ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಗೋಕ್ಷೀರವಾಯಿತು. ಇನ್ನು ದದಿ ಅಂದರೆ ಮೊಸರು, ತುಪ್ಪ, ಹಾಲು, ಮೊಸರು, ತುಪ್ಪ, ಬಾಳೆಹಣ್ಣು, ಜೇನುತುಪ್ಪ ಇದೆಲ್ಲವೂ ಸಹಿತ ಮಹಾ ವಿಶೇಷವಾಗಿರತಕ್ಕಂಥದ್ದು. ಈಗ ಅಭಿಷೇಕವನ್ನು ನಡೆಸ್ತಿದ್ದೀವಿ. ಸ್ವಾಮಿ ಅಭಿಷೇಕ ಇದು ಮಹತ್ತರವಾಗಿರ್ತಕ್ಕಂಥದ್ದು. ಇವತ್ತಿನ ಸಾಂಬ ಸದಾಶಿವನಿಗೆ ಅದರಲ್ಲೂ ನನ್ನ ವಾಸ್ತುಗೃಹದಲ್ಲಿ ನಡೀತಿರ್ತಕ್ಕಂಥ ಈ ಒಂದು ರುದ್ರಾಭಿಷೇಕ, ತಾವೆಲ್ಲರೂ ರುದ್ರಾಭಿಷೇಕವನ್ನು ದರ್ಶನ ಮಾಡ್ತಿದ್ದೀರಿ, ಸಂತೋಷದ ವಿಚಾರ. ಅದರೊಂದಿಗೆ ಸಾಂಬ ಸದಾಶಿವನ ಪ್ರಾರ್ಥನೆ ಮಾಡಿ ಮತ್ತೊಮ್ಮೆ ಗೋಕ್ಷೀರದಿಂದ ಸ್ವಾಮಿಗೆ ಅಭಿಷೇಕವನ್ನು ಮಾಡೋಣ. ಗೋವಿನ ಸಂಪತ್ತು ಅತ್ಯಮೂಲ್ಯವಾಗಿರ್ತಕ್ಕಂಥದ್ದು, ವಿಶೇಷವಾಗಿರ್ತಕ್ಕಂಥದ್ದು. ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ವಂದನಾಂ ಮೃತ್ಯೋನ್ವಕ್ಷೇಮಾಮೃತಾತ್. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ನನ್ನೊಂದಿಗೆ ನೀವು ಸಹಿತ ಓಂ ನಮಃ ಶಿವಾಯ ಎಂಬತಕ್ಕಂಥ ಮಹಾಮಂತ್ರವನ್ನೇ ಎಲ್ಲರೂ ಪಠನೆ ಮಾಡೋಣ. ಓಂ ನಮಃ ಶಿವಾಯ. 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 ಸಾಂಬ ಸದಾಶಿವನ ಅನುಗ್ರಹ. ಈಗ ಕರ್ಕಾಟಕ ರಾಶಿಯಿಂದ ಖಂಡಿತಮ್ಮ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಕಾಣ್ತೀರಿ. ಮನಸ್ಸಲ್ಲಿ ಶಾಂತಿ ನೆಮ್ಮದಿ ತಂದುಕೊಳ್ತೀರಿ. ಇವತ್ತು ನೀವು ಮಾಡುವಂತಹ ಯಾವುದೇ ಒಂದು ಕೈಂಕರ್ಯಗಳಾದರೂ ಒಂದಿಷ್ಟು ಲಾಭದಾಯಕವಾಗಿರ್ತಕ್ಕಂಥದ್ದೇ ಸರಿ. ಆದರೆ ಮಂಗಳವಾರ ಮಂಗಳದಾಯಕವಾಗಿರ್ತಕ್ಕಂಥ ವಾರ. ಈ ಶುಭ ದಿನ ತಾವು ಏನೆಲ್ಲ ಮಾಡಿದ್ರೂ ಸಹಿತ ನಿಮ್ಮ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳುವಂಥದ್ದು ಅಷ್ಟೇ ವಿಶೇಷತೆ ಇರುತ್ತೆ. ಇದಕ್ಕಾಗಿ ದುರ್ಗಾದೇವಿನ ಪ್ರಾರ್ಥನೆ ಮಾಡಿ. ಓಂ ಧುಂ ದುರ್ಗಾಯೇ ನಮಃ. ಓಂ ಧುಂ ದುರ್ಗಾಯೇ ನಮಃ. ಓಂ ಧುಂ ದುರ್ಗಾಯೇ ನಮಃ. ಈ ಪ್ರಕಾರವಾಗಿ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಸಾಕಷ್ಟು ಯಶಸ್ಸಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಇನ್ನು ಸಿಂಹರಾಶಿ. ಸಿಂಹರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಗುರು ಮತ್ತು ಚಂದ್ರ ಇರತಕ್ಕಂಥದ್ದು, ಶುಕ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಇದಕ್ಕಾಗಿ ಕೆಲಸ ಕಾರ್ಯಗಳಲ್ಲಿ ಒಂದಿಷ್ಟು ಪ್ರಗತಿ ಕಾಣಬೇಕಾಗಿದೆ. ಇವತ್ತು ಸಿಂಹ ರಾಶಿಯಲ್ಲಿರ್ತಕ್ಕಂಥವರು ನಿಮ್ಮ ಒಳ ಮನಸ್ಸಿನಲ್ಲಿರ್ತಕ್ಕಂಥದ್ದು, ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳಿಕ್ಕೋಸ್ಕರ ತಾವು ಮಾಡುವಂತಹ, ತಾವು ತೆಗೆದುಕೊಳ್ಳತಕ್ಕಂತಹ ತೀರ್ಮಾನಗಳಲ್ಲಿ ಒಂದಿಷ್ಟು ಸಮಸ್ಯೆಗಳು ಎದುರಾಗಿರಬಹುದು. ನಿಮ್ಮ ಜೊತೆಲಿರ್ತಕ್ಕಂಥ ಆತ್ಮೀಯರು ಬಹಳಷ್ಟು ಆತ್ಮೀಯರಾಗಿದ್ದು ಜೊತೆಲಿರ್ತಕ್ಕಂಥವರಿಂದ ಒಂದಿಷ್ಟು ಅನುಕೂಲತೆ ಅಂದ್ಕೊಂಡ್ರೂ ಸಹಿತ ಎಲ್ಲೋ ಒಂದು ಕಡೆ ಸಮಸ್ಯೆಗಳ ಸೆರಮಾಲೆ ನಿಮ್ಮನ್ನು ಹಿಂಬಾಲಿಸಬಹುದು. ಇವತ್ತು ನೀವು ಯಾವುದೇ ಕೆಲಸ ಕಾರ್ಯಗಳಾಗಲಿ, ಯಾವುದೇ ನಿಮ್ಮ ವೃತ್ತಿ ಧರ್ಮವಾಗಲಿ ಒಂದಿಷ್ಟು ಅಭಿವೃದ್ಧಿಯನ್ನು ಕಾಣಬೇಕಾದರೂ ಸಹಿತ ಇವತ್ತು ನೀವು ಮಾಡುವ ಪ್ರತಿಯೊಂದು ಕೈಂಕರ್ಯಗಳಲ್ಲೂ ಹೆಚ್ಚೆಚ್ಚು ಲಾಭವನ್ನು ಕಾಣಲಿಕ್ಕೆ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ.
ಕಲ್ಯಾಣಾದ್ಭುತ ಗಾತ್ರಾತ್ ಕಾಮಿಧಾರ್ಥಪ್ರದಾಯಿನೀಂ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ಹೀಗೆ ಶ್ರೀನಿವಾಸನ ಅನುಗ್ರಹವನ್ನು ಪಡೆದು ಮಹಾವಿಷ್ಣು ಆರಾಧನೆ ಮಾಡೋದ್ರಿಂದ ಸಿಂಹರಾಶಿಯವರು ಒಂದಿಷ್ಟು ಅನುಕೂಲತೆಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಗುರು ಮತ್ತು ಬುಧ ಇರತಕ್ಕಂಥ ಆಸ್ಥಾನ, ಶುಕ್ರ ಮತ್ತು ಚಂದ್ರ ಇರತಕ್ಕಂಥ ಆಸ್ಥಾನ. ಮನಸ್ಸಿಗೆ ಶಾಂತಿ ಇದೆ, ನೆಮ್ಮದಿ ಇದೆ, ವ್ಯವಹಾರಗಳಲ್ಲಿ ಲಾಭ ಕಾಣ್ತೀರಿ. ಆದರೆ ಯಾವುದೇ ಕೆಲಸಗಳು ಮಾಡಬೇಕಾದ್ರೂ ಸ್ವಲ್ಪ ಮನಸ್ಸನ್ನು ಒಂದು ಸಮಂಜಸವಾಗಿ ಇಟ್ಕೊಳ್ಳೋಕ್ಕಾಗದಂಥ ಪರಿಸ್ಥಿತಿಯಲ್ಲಿ ಇರ್ತೀರಿ. ಎಲ್ಲ ಥರ ತುಂಬ ದೊಡ್ಡದಾದಂತಹ ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡಿರ್ತೀರಿ. ಕೆಲಸ ಕಾರ್ಯಗಳನ್ನು ಹೀಗೆ ಮಾಡಬೇಕು, ಇದೇ ಥರ ಮಾಡಬೇಕು, ವೃತ್ತಿ ಧರ್ಮವನ್ನು ಹೀಗೆ ಅಭಿವೃದ್ಧಿಪಡಿಸಬೇಕು ಅಂತೇಳಿ ಮನಸ್ಸಲ್ಲಿ ಸಂಕಲ್ಪ ಮಾತ್ರ. ಆದರೆ ಕಾರ್ಯಗತಿಗೆ ತರಬೇಕಾದ್ರೆ ಇನ್ನೂ 4-6 ದಿನಗಳ ಕಾಯಬೇಕು. ಆದರೆ ಒಂದು ವಿಶೇಷ, ಇವತ್ತು ಮಧ್ಯಾಹ್ನ 12ರಿಂದ 4 ಒಳಗೆ 12ರಿಂದ 4 ಒಳಗೆ ನೀವು ಮಾಡುವಂತಹ ಯಾವುದೇ ಕೈಂಕರ್ಯಗಳಾದರೂ ಶೀಘ್ರವಾಗಿ ಫಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಒಳ್ಳೆಯದಾಗಲಿ. ಇನ್ನುಳಿದ ರಾಶಿಗಳ ದಿನ ಭವಿಷ್ಯ ಹೇಗಿದೆ, ಫಲಾಫಲಗಳೇನು ಅಂತ ತಿಳಿಸ್ಕೊಡ್ತಾರೆ ಗುರುಜಿಯವರು. ಮುಂದಿನ ಭಾಗದಲ್ಲಿ ಬನ್ನೀಗ ಮತ್ತಷ್ಟು ಕರೆಗಳು ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು ಹೇಳಿಮ್ಮ. ಹೆಸರು ಬೇಡ, ಮೈಸೂರಿಂದ ಮಾತಾಡ್ತಾ ಇರೋದು. ಯಾರ ಬಗ್ಗೆ ಮಾತಾಡ್ತೀರಾ? ನಮ್ಮನೆ ಬಗ್ಗೆನೇ ಕೇಳಬೇಕಾಗಿತ್ತು. ಸರಿಮ್ಮ, ಮಾತಾಡಿ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಪಾದಗಳು ನಮಸ್ತೆ ಗುರುಜಿ. ಒಳ್ಳೆಯದಾಗಲಿ ತಾಯಿ, ಹೇಳಮ್ಮ. ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ ಗುರುಜಿ, ಫೈನಾನ್ಸಿಯಲ್ ಪ್ರಾಬ್ಲಮ್ ಇದೆ ಗುರುಜಿ. ತುಂಬ ವರ್ಷದಿಂದನೂ ಹೀಗೆ ಆಗ್ತಾ ಇದೆ ಗುರುಜಿ. ಮನೆ ಮಾಡ್ಕೋಬೇಕು ಅಂತಿದ್ದೀವಿ, ಅದು ಆಗ್ತಾ ಇಲ್ಲ. ಮನೆ ಇದ್ರೂ ಕೂಡ ಮನೆಗೆ ಹೋಗೋಕ್ಕಾಗ್ತಾ ಇಲ್ಲ. ಕೆಲವೊಮ್ಮೆ ಪ್ರಾರಬ್ಧ ಕರ್ಮಗಳಮ್ಮ. ಹೌದು. ಭಗವಂತ ಕೊಟ್ಟಾಗೂ ಅದನ್ನು ನೋಡಿ ಸುಖ ಸಂತೋಷವಾಗಿ ಇರಲಿಕ್ಕಾಗೋದಿಲ್ಲ. ಹೌದು. ಅಥವಾ ಕೆಲಸಕ್ಕೆ ಬಾರದಂಥ ವಿಚಾರ ಮತ್ತಾರಿಂದಲೋ ಬಂದು ಸಂಸಾರದ ಮಧ್ಯದಲ್ಲಿ ಹುಳಿ ಹಿಂಡೋಂಥವ್ರು ಇನ್ನಷ್ಟು ಜನ ಇರ್ತಾರೆ. ಹೌದು ಗುರುಜಿ. ಒಟ್ಟು ಕಷ್ಟನೂ ಸುಖನೋ ಅಂಬ್ಲಿನೋ ಗಂಜಿನ ಕುಡಿದು ನಮ್ಮನೇಲಿ ನಾವಿರೋಣ ಅಂದರೂ ಸಹಿತ ಈ ಪ್ರಾಪಂಚಿಕ ಜೀವನ ಹೊರಗಡೆ ಇರ್ತಕ್ಕಂಥವ್ರು ನಾವು ಯಾರನ್ನ ಆತ್ಮೀಯರು ನಂಬ್ತೀವಲ್ಲ, ಆ ನಂಬಿಕೆನೇ ನಮಗೆ ದ್ರೋಹ ಆಗಿಬಿಡುತ್ತೆ. ಹೌದು ಗುರುಜಿ. ಹಾಗೆ ನಿಮ್ಮ ಜೀವನದಲ್ಲೂ ಸಹಿತ ನೀವು ನಂಬಿ ಮೋಸ ಹೋಗಿರೋದೇ ಸಾಕಷ್ಟಾಗಿದೆ. ಹಾಗಾಗಿ ಇವತ್ತು ಯಾರು ನಂಬೋದು, ಯಾರ ಮುಂದೆ ಏನು ಮಾತಾಡೋದು, ಏನು ನಿಮ್ಮ ಕಷ್ಟವನ್ನು ಆಚೆ ಕಡೆ ಹೊರಬಿಡ ಹೇಳೋದು ಅನ್ನೋದು ಸಹಿತ ನೀವು ಬಹಳ ನೋವಲ್ಲಿ ಹೇಳ್ತಾ ಇದ್ದೀರಿ. ಹೌದು ಗುರುಜಿ. ಆದರೆ ಒಂದು ವಿಚಾರ ತಾಯಿ, ನಿಮ್ಮ ಸ್ವರತರಂಗ ಪ್ರಕಾರ ಇನ್ನೊಂದು 8 ತಿಂಗಳ ನಂತರ, ಅಂದರೆ 8 ತಿಂಗಳು ಸ್ವಲ್ಪ ಕಷ್ಟ ಕಾಲನೇ, ಅಂತಹ ಒಂದು ಲಾಭದಾಯಕವಾಗಿರ್ತಕ್ಕಂಥದ್ದಲ್ಲ. ಈ 8 ತಿಂಗಳು ಕಳೆದ ಮೇಲೆ ಸ್ವಲ್ಪ ಸುಧಾರಣೆ ಆಗುತ್ತೆ. ಆ 8 ತಿಂಗಳು ಅಂತಿದ್ದೀವಿ, ಆಗತ್ತಾ ಗುರುಜಿ? ಖಂಡಿತ ಆಗುತ್ತಮ್ಮ. ಈ 8 ತಿಂಗಳು ನೀವೇನು ಮಾಡೋದಕ್ಕೆ ಹೋದರೂ ಒಂದಲ್ಲ ಒಂಥರ ಎಡವಟ್ಟೆ ಇದು. ಅಂತಹ ಒಂದು ಲಾಭದಾಯಕವಾಗಿರ್ತಕ್ಕಂಥದ್ದಲ್ಲ. ಆದರೂ ತಾವು ಮೈಸೂರು ಅಂತ ಹೇಳಿದಿರಿ, ಸುತ್ತಮುತ್ತ ಬಹಳ ವಿಶೇಷವಾಗಿರ್ತಕ್ಕಂಥ ಶಕ್ತಿ ದೇವತೆಗಳೇ ಇದೆ. ತಾಯಿ ಚಾಮುಂಡೇಶ್ವರಿ, ಜ್ವಾಲಾಮುಖಿ, ಇಂತಹ ಕಡೆ ಒಂದು 5 ಶುಕ್ರವಾರ ಅಮ್ಮನವರಿಗೆ ಕಬ್ಬಿನ ಹಾಲು ಕೊಟ್ಟು ಪ್ರಾರ್ಥನೆ ಮಾಡಿ ಬನ್ನಿ. 5 ಶುಕ್ರವಾರ ಕಬ್ಬಿನ ಹಾಲನ್ನ ದೇವಿ ಆಸ್ಥಾನದಲ್ಲಿ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ನಿಮ್ಮ ಸ್ವರತರಂಗ ಪ್ರಕಾರ ತಾವು ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ ಸೂಕ್ತವಾದಂಥ ಪರಿಹಾರ ಅಲ್ಲಿ ನಿಮಗೆ ಇಮ್ಮಿಡಿಯೇಟಾಗಿ ಸಿಗುತ್ತೆ. ಅದಷ್ಟು ಮಾತ್ರ ಮಾಡಿ ಸಾಕು. ದೇವಿಯ ಪ್ರಾರ್ಥನೆ ಮಾಡಿ ಕಬ್ಬಿನ ಹಾಲನ್ನು ದೇವಸ್ಥಾನಕ್ಕೆ ಕೊಟ್ಟು ಬನ್ನಿ. ಹಾಗೆ ಇನ್ನೂ ಸಾಧ್ಯವಾದರೆ ಕಪ್ಪು ಬಣ್ಣದ ಶ್ವಾನಿಕೆ, ಪೂರ್ತಿ ಕಪ್ಪಿರಬೇಕು, ಅಂತಹ ಕಪ್ಪು ಬಣ್ಣದ ಶ್ವಾನಿಕೆ ನಿಮ್ಮ ಕೈಯಿಂದ ಒಂದಿಷ್ಟು ಪದಾರ್ಥಗಳನ್ನು ಗೋಧಿ ರೊಟ್ಟಿ ಮಾಡಿ ಹಾಕಿ. ಸ್ವತಃ ನೀವೇ ರೊಟ್ಟಿನ ತಯಾರು ಮಾಡಿ ನಿಮ್ಮ ಮನೆಯಲ್ಲಿ ನೀವೇ ರೊಟ್ಟಿ ತಯಾರು ಮಾಡಿ ಹಾಕಿ. ಒಳ್ಳೆಯದಾಗುತ್ತೆ ತಾಯಿ. ಮೈಸೂರಿನಿಂದ ಕರೆ ಮಾಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳನ್ನು ತಿಳಿಸ್ತಾ ಈಗ ಮತ್ತೊಂದು ಕರೆನ ಸ್ವೀಕರಿಸೋಣ. ಹಲೋ. 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 ಹಲೋ, ಮಾತಾಡಿಮ್ಮ, ನಿಮ್ಮ ಹೆಸರು? ವೈಶಾಲಿ ಅಂತ ಹೇಳಿ. ನಮಸ್ಕಾರ ಮೇಡಮ್. ನಮಸ್ತೆ. ಮಾತಾಡೋದು. ಖಂಡಿತ ಮಾತಾಡಿ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಹುಬ್ಳಿಯಿಂದ ಇರೋದು. ನಮ್ದು ಹಸ್ಬೆಂಡ್ ಇರೋದು ಕುಚಿಬೇರು, ಅಲ್ಲೇ ಇರೋದು ನಾವು. ಸರಿಮ್ಮ, ಯಾರ ಬಗ್ಗೆ ಮಾತಾಡ್ತೀರಾ? ಹಸ್ಬೆಂಡ್ ಬಗ್ಗೆ ರೀ ನಮ್ದು. ಸರಿ, ಮಾತಾಡಿ. ಹಲೋ. ಹಲೋ ಸರ್, ನಮಸ್ಕಾರ. ನಮಸ್ಕಾರ ತಾಯಿ. ಕೋಟಿ ಕೋಟಿ ನಮಸ್ಕಾರ. ನಮಸ್ಕಾರಮ್ಮ. ಕ್ಲೈಂಟ್ ಸಿಕ್ಕಿದ್ದು ತುಂಬಾನೇ ಖುಷಿ ಆಯ್ತು ಸರ್. ಒಳ್ಳೆಯದಾಗಲಿ ನಾನು ತಾಯಿ. ಎಷ್ಟು ಸರಿ ಪ್ರಯತ್ನ ಪಟ್ಟೆ, ಎರಗಟ್ಟಿನಲ್ಲಿ ಪಟ್ಟೆ, ಸೌದತ್ತಿ, ಆಮೇಲೆ ನೀವು ಏರ್ಪೋರ್ಟಿಗೆ ಅಷ್ಟನ್ನೋದ್ರಾಗ ಇಲ್ಲಿ ನಾವು ಇದ್ರ ಹತ್ರ ಬರುತ್ತೀರಿ, ಯಮನೂರ್ ಹತ್ರ. ಅಲ್ಲಿಂದ ಏರ್ಪೋರ್ಟ್ ವರ್ಗಿನ ಬಂದೆ, ಆದ್ರೂ ಸಿಕ್ಲೇ ಇಲ್ಲ, ಯಾವಾಗೂ ಸಿಕ್ಕಿಲ್ಲ. ಅಂದ್ರೆ ಮನೆಯವರು ಒಂದ್ಸರಿ ಜಾಬ್ ಮಾಡ್ತೀನಿ ಅಂತಾರ, ಒಂದ್ಸರಿ ಇಲ್ಲ ಅಂತಾರ, ತುಂಬಾನೇ ಟಾರ್ಚರ್ ಮಾಡ್ತಾ ಇರ್ತಾರೆ ಒಂದೊಂದ್ಸರಿ. ಈಗ ಪ್ರಸ್ತುತ ಜಾಬ್ ಮಾಡ್ತಾ ಇಲ್ವಾ? ಮಾಡ್ತಿದ್ದಾರೆ ಸರ್, BSF ಬಾರ್ಡರ್ ಸೆಕ್ರೆಟರಿ ಫೋರ್ಸ್ ಅಲ್ಲಿ. ಓಹೋ.